ಆಗಿರ್ಬೋದು. ಆದರೆ ದೇಶ ಅನ್ನೋದು ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಸೈನಿಕರ ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸ ಯಾರಿಂದಲೂ ಆಗಬಾರ್ದು. ಕಾಂಗ್ರೆಸ್ ಪಕ್ಷ ಈ ಥರ ಏನು ಮಾತಾಡ್ತೈತಲ್ಲ, ಯಾರೂ ಅಲ್ಲಾರ್ದಂಗೆ ಬೇಕಾದ್ರೆ ಸಂಶಯ ಇದ್ರೆ ಯಾರಿಗಾರ ಆ ಏರ್ಬೇಸ್ ಏನು ನಾಶ ಆಗ್ಯಾವಲ್ಲ, ಅದರ ಟೆಂಡರ್ ಕರೆದಾರ, ಬೇಕಾದ್ರೆ ಇವ್ರು ಹೋಗಿ ಟೆಂಡರ್ ಹಾಕ್ಲಿದ. 21 ಏರ್ಬೇಸ್ ನಾಶ ಆಗ್ಯಾವ, ಅದರ ಟೆಂಡರ್ ಕರೆದಾರ ರಿಪೇರಿ ಮಾಡೋಕ್ಕೆ. ಇವ್ರು ಯಾರ್ಯಾರ ಬಗ್ಗೆ ಸಂಶಯ ಐತಲ್ಲ, ಲಾಡ್ಗಿರ್ಬೋದು, ಗುಂಡೂರಾವ್ಗಿರ್ಬೋದು, ಪ್ರಿಯಾಂಕಾ ಖರ್ಗೆಗಿರ್ಬೋದು, ಮಂಜುಗಿರ್ಬೋದು, ಏನೇನು ಯಾರ್ಯಾರು ಮಾತಾಡೋರಲ್ಲ, ಬೇಕಾದ್ರೆ ಇವ್ರು ತಮ್ಮ ಬೆಂಬಲಿಗರಿಂದ ಅಲ್ಲಿ ಹೋಗಿ ಟೆಂಡರ್ ಹಾಕಿಸ್ಲಿ. ನರೇಂದ್ರ ಮೋದಿಯವ್ರಿಗೆ ಹೇಳ್ಬೇಕಾದ್ರೆ ಪರದೇಶದವ್ರು ಟೆಂಡರ್ ಹಾಕಕ್ಕೆ ಪರ್ಮಿಷನ್ ಕೊಡ್ಸೋಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಪಾರ್ಟಿಯಿಂದ ಮಾಡ್ತೇವೆ ಅಂದ್ರೆ ಅವಾಗಾರ ಇವ್ರಿಗೆ ಕನ್ಫರ್ಮ್ ಆಗಲಿ ಅನ್ನುವಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲಿ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೇನೆ, ನಿಮ್ಮ ಶಾಸಕರಿಗೆ ದೇಶ ಪ್ರೇಮದ ಪಾಠವನ್ನು ಕಲಿಸ್ರಿ, ತುಷ್ಟೀಕರಣದ ರಾಜಕಾರಣವನ್ನು ಮಾಡಬೇಡ್ರಿ ಅನ್ನುವಂಥ ಮನವಿಯನ್ನು ಮಾಡ್ತೀನಿ.